ಅಕ್ರಮ ಮದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಹಾಗೂ ಚಿಕ್ಕೋಡಿ ವಿಭಾಗದಲ್ಲಿ 9 ತಿಂಗಳಲ್ಲಿ ಒಟ್ಟು 1294 ಪ್ರಕರಣ ದಾಖಲಿಸಿದ ಅಬಕಾರಿ ಇಲಾಖೆ 2,28,00,000 ಮದ್ಯ ವಶಕ್ಕೆ ಪಡೆದಿದೆ ಅಂತ ಅಬಕಾರಿ ಜಂಟಿ ಆಯುಕ್ತ ಫಕೀರಪ್ಪ ಚೆಲ್ವಾದಿ ಹೇಳಿದ್ದಾರೆ. ಸೋಮವಾರ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ 783 ಪ್ರಕರಣವನ್ನು ದಾಖಲಿಸಲಾಗಿದ್ದು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕಳ್ಳಭಟ್ಟಿಗೆ ಸಂಬಂಧಪಟ್ಟಂತೆ ಬೀಟ್ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಡಾಬಾಗಳ ಮೇಲೂ ಕೂಡ ದಾಳಿ ನಡೆಸಲಾಗ್ತಾ ಇದೆ. ಅಬಕಾರಿ ಕೈಪಿಡಿಯಂತೆ ಪ್ರತಿ ತಿಂಗಳು ಗ್ರಾಮ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಚುನಾವಣೆ ವೇಳೆ ಆರಂಭಿಸಿದ ಸಹಾಯವಾಣಿಯನ್ನು ಕೂಡ ಸಕ್ರಿಯಗೊಳಿಸಲಾಗುತ್ತೆ ಎಂದಿದ್ದಾರೆ. ಇನ್ನು ನಮ್ಮಲ್ಲಿಯೂ ಕೂಡ ಸಿಬ್ಬಂದಿ ಕೊರತೆ ಇದೆ. 30% ಪೇದೆಗಳು ಇದ್ದಾರೆ. ಅವರುಗಳನ್ನೇ ಬಳಸಿ ಕಾರ್ಯನಿರ್ವಹಿಸಲಾಗ್ತಾ ಇದೆ. ಹೊಸ ವರ್ಷಾಚರಣೆಯ ವೇಳೆ ಇಂತಿಷ್ಟೇ ಮದ್ಯ ಮಾರಾಟ ಮಾಡಬೇಕು ಅಂತ ಲೈಸೆನ್ಸ್ ಹೊಂದಿರುವ ಮಾರಾಟಗಾರರಿಗೆ ಯಾವುದೇ ಟಾರ್ಗೆಟ್ ಕೊಟ್ಟಿಲ್ಲ. ಇನ್ನು ಕುಡಿದು ವಾಹನ ಚಲಾವಣೆ ತಪ್ಪು ಎಂದಿದ್ದಾರೆ. ಬೆಲ್ಗಾಂ ಸೌತ್ನಲ್ಲಿ 217, 168 ಬೆಲ್ಗಾಂ ನಾರ್ತ್ನಲ್ಲಿ. ಅದೇ ರೀತಿಯಾಗಿ 15A ಕೇಸಸ್ ಅಂತಂದರೆ ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯಲು ಅವಕಾಶ ಮಾಡಿ ಕೊಡ್ತಾರಲ್ಲ ಅಂಥ ಪ್ಲೇಸಸ್ ಅಂದರೆ ಒಟ್ಟು 783 ಕೇಸಸನ್ನು ನಾವು ಜಿಲ್ಲೆಯಾದ್ಯಂತ ಮಾಡಿದ್ದೇವೆ. ಚಿಕ್ಕೋಡಿ ಆಸ್ ವೆಲ್ ಆಸ್ ಬೆಲ್ಗಾಂ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಂದರೆ ಒಟ್ಟು ಈ